ವಿಜಯನಗರದ ಕೆಲವು ವ್ಯಕ್ತಿಗಳು ಎಷ್ಟು ಸೋಂಬೇರಿಗಳಾಗಿದ್ರು ಅಂದ್ರೆ ಅವ್ರ ಕೆಲ್ಸ ಮಾಡೋದಿರ್ಲಿ, ಅವ್ರ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದೇ ಸೋಂಬೇರಿತನ. ಅಲ್ಲಿದ್ದ ಸೋಂಬೇರಿಗಳು ಅವರು ಸೋಂಬೇರಿಗಳ ಸಂಘನೇ ಮಾಡ್ಕೊಂಡಿದ್ರು. ಅಲ್ಲಿದ್ದ ಸೋಂಬೇರಿಗಳೆಲ್ಲ ಸೇರ್ಕೊಂಡು ಕೆಲ್ಸಕ್ ಬಾರ್ದಿರೋ ಮಾತುಗಳನ್ನೆಲ್ಲ ಮಾತಾಡ್ಕೋತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಮಾಡೋಕ್ ಬೇರೆ ಕೆಲ್ಸನೇ ಇರ್ಲಿಲ್ಲ. ಈ ಕಾರಣದಿಂದ ಅವ್ರ ಮನೆ ಕೆಲ್ಸ ಎಲ್ಲ ಅವ್ರ ಮನೆ ಹೆಂಗಸರೇ ಮಾಡ್ತಾ ಇದ್ರು. ಈ ಮೋಡಗಳು ಕೂಡ ಈಗಲೇ ಆ ಕಡೆ ಹೋಗ್ಬೇಕಿತ್ತ. ಇವು ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ಕೂ ಬಿಡೋದಿಲ್ವಲ್ಲಪ್ಪ. ಕಾವೇರಿ, ಸ್ವಲ್ಪ ನೀರು ಕೊಡೆ, ನನಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇದೆ ಕಣೆ. ಅಯ್ಯೋ, ಅಲ್ಲೇ ಇಟ್ಟಿದ್ದೀನಲ್ಲ ನೀರ್ನ. ಮನೇಲಿ ಒಂದು ಕೆಲ್ಸ ಅಂತೂ ಮಾಡಲ್ಲ. ಕೊನೆ ಪಕ್ಷ ನೀರಾದ್ರೂ ಎತ್ಕೊಂಡು ಕುಡಿರಿ. ಹಾ ಕುಡಿತೀನಿ ಕಣೆ ನೆಮ್ಮದಿಯಾಗಿ. ಹೇ, ಕುಡಿತೀನಿ ನೋಡು. ಅಯ್ಯೋ, ಆ ಮಂಕ್ರಿನ ತಲೆ ಮೇಲೆ ಇಟ್ಕೊಳಕ್ ಕೊಟ್ಟಿಲ್ಲ. ತೋಟದಿಂದ ತರಕಾರಿ ತರೋದು ಕೊಟ್ಟಿರೋದು. ಆದ್ರೆ ನಿನಗೆ ನಿದ್ದೆ ಮಾಡೋದ್ರಲ್ಲಿ ಪುರ್ಸೋದ್ ಸಿಕ್ಕಿದ್ರೆ ತಾನೇ. ಈಗ ನಾನೇ ಹೋಗ್ಬೇಕಾಗ್ ಬಂದಿದೆ ಅಲ್ವೇ. ನಾನು ಕೆಲಸ ಮಾಡಿದ್ರೆ ಆಗ ಮಾತ್ ಯಾರೇ ಆಡ್ತಾರೆ ನೆಮ್ಮದಿಯಾಗಿ. ಅಯ್ಯೋ ಕಾವೇರಿ, ಇವತ್ತು ನೀನೊಬ್ಳೇ ಬಂದಿದ್ಯಾ? ಯಾಕೆ ಬ್ರಿಡ್ಜ್ ಬಂದಿಲ್ವಾ? ಅಯ್ಯೋ, ಬ್ರಿಡ್ಜಾ? ಸಾಧ್ಯ ಆದ್ರೆ ಅವರು ತಮ್ಮ ಕೈಯಾರೆ ಊಟ ಕೂಡ ತಿನ್ನಲ್ಲ. ಹೋಗ್ಲಿ ಬಿಡಿ. ಹೌದು, ನಿಮ್ ಗಂಡಂದಿರ್ ಯಾಕೆ ಬಂದಿಲ್ಲ? ಅಯ್ಯೋ, ನನ್ ಗಂಡ ನಿಮ್ ಬ್ರಿಡ್ಜ್ಗಿಂತ ಏನ್ ಕಮ್ಮಿ ಇಲ್ಲ ಬಿಡು. ಅವನ್ನ ಹಗ್ಗದಿಂದ ಕಟ್ಟಿ ಎಳಿಬೇಕಾಗತ್ತೆ. ಎಲ್ರ ಕತೆನೂ ಇದೇ ಆಗಿದೆ. ಒಬ್ರಿಗಿಂತ ಒಬ್ರು ಸೋಂಬೇರಿಗಳಾಗಿದ್ದಾರೆ. ನನ್ ಗಂಡ ಮಾಡೋ ಕೆಲ್ಸದಿಂದ ನನಗ್ ತಲೆ ಕೆಟ್ಟ ಹೋಗಿದೆ. ಮನೆಯಲ್ಲಿ ಒಂದು ಕೆಲ್ಸ ಕೂಡ ಮಾಡಲ್ಲ. ಎಲ್ಲಾನು ನಾನೇ ಮಾಡ್ಬೇಕು. ನಾನು ಕೂಡ ಇದಕ್ಕೇನಾದ್ರೂ ಒಂದ್ ದಾರಿ ಮಾಡ್ಲೇಬೇಕು. ಈ ದೂರನ್ನ ನಾವು ಯಾಕೆ ಮಹಾರಾಜ್ ವಿದ್ಯಾಧರ್ಗೆ ಹೇಳ್ಬಾರ್ದು? ಅವ್ರ ನಮ್ಮ ಮಾತನ್ನ ಖಂಡಿತ ಕೇಳ್ತಾರೆ. ಅವರೆಲ್ಲರೂ ಸೇರಿ ಅವ್ರವ್ರ ಸಮಸ್ಯೆಗಳನ್ನ ಚೀಟಿಲ್ ಬರೆದು ಮಹಾರಾಜನಿಗೆ ಕೊಟ್ರು. ತುಂಬಾ ದಿನಗಳಾಯ್ತು. ಮಹಾರಾಜನಿಂದ ಯಾರೇ ವ್ಯಕ್ತಿಗಳು ಬರ್ಲಿಲ್ಲ, ಅವ್ರ ಸಮಸ್ಯೆನೂ ಪರಿಹಾರ ಆಗ್ಲಿಲ್ಲ. ಹಾಗಾಗಿ ಅವ್ರ ಜೀವನದಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಈಗ ನಾನು ನಿಧಾನಕ್ಕೆ ನಡೀತಾ ಇದ್ರೆ ನಾನು ಸೋಂಬೇರಿಗಳ ಸಂಘ ತಲುಪೋ ಅಷ್ಟರಲ್ಲಿ ಸಮಯ ಆಗ್ಬಿಡುತ್ತಲ್ಲಪ್ಪ. ಆದ್ರೆ ಜೋರಾಗಿ ನಡೆಯೋಕ್ಕಾಗೋದಿಲ್ವೇ? ಇಲ್ದಿದ್ರೆ ನಾನು ಸೋಂಬೇರಿ ಹೇಗಾಗ್ತಿದ್ದೆ? ಈಗ ಹೋಗ್ತೀನಿ ನೋಡಿ, ಆರಾಮವಾಗಿ. ಧನ್ಯವಾದ ಗೂಳಿ ಅಣ್ಣ. ಇವತ್ ಯಾರಪ್ಪ ಶುರು ಮಾಡೋದು? ಬ್ರಿಡ್ಜ್ ಅಣ್ಣ ಬೇರೆ ಇನ್ನು ಬಂದೇ ಇಲ್ಲ. ಅಲ್ ನೋಡಿ, ಬಂದೇ ಬಿಟ್ಟ ಬ್ರಿಡ್ಜ್ ಅಣ್ಣ. ಬರೋದಿಕ್ಕೇನು ತೊಂದರೆ ಆಗ್ಲಿಲ್ಲ ತಾನೇ? ಅಯ್ಯೋ ಇಲ್ರಪ್ಪ, ನಡ್ಕೊಳ್ದೇನೆ ನಾನು ಇಲ್ಲಿಗೆ ಬಂದು ತಲುಪಿಟ್ಟಿದ್ದೀನಿ ನೋಡಿ. ಸರಿ, ಹಾಗಿದ್ರೆ ಶುರು ಮಾಡೋಣವೇ? ಇದ್ಯಾರಪ್ಪ ಬಂದಿರೋದು? ಇವನ್ನ ವಿಜಯನಗರದಲ್ಲಿ ಎಲ್ಲೂ ನೋಡೇ ಇಲ್ವಲ್ಲ. ಯಾರು ಹೊಸಬ ಅನ್ಸತ್ತೆ. ಹಾಗಿದ್ರೆ ನೋಡ್ರಪ್ಪ, ಇವನ್ ಮುಂದೆ ನಮ್ಮ ಮರ್ಯಾದೆ ಯಾವ ಕಾರಣಕ್ಕೂ ಹೋಗಬಾರ್ದು. ಹೊರಗಿನ ಜನಗಳಿಗೆ ಗೊತ್ತಾಗ್ಬೇಕಲ್ಲ ವಿಜಯನಗರ ಎಂತ ಅದ್ಭುತವಾದದ್ದು ಅಂತ, ಮತ್ತೆ ಇಲ್ಲಿನ ಜನಗಳು ಅದಕ್ಕಿಂತ ಅದ್ಭುತವಾದವರು ಅಂತ. ಇಲ್ ನೋಡ್ರಪ್ಪ, ಮಹಾರಾಜ ವಿದ್ಯಾಧರ ಅವ್ರನ್ನ ಭೇಟಿ ಮಾಡ್ಬೇಕು. ಆದ್ರೆ ಅವ್ರ ಸೈನಿಕರು ಒಳಗಡೆ ಬಿಡ್ತಾ ಇಲ್ಲ. ಒಳಗಡೆ ಹೋಗೋದಿಕ್ಕೆ ಏನಾದ್ರೂ ಉಪಾಯ ಇದ್ರೆ ಹೇಳಿ. ತುಂಬಾ ದೂರದಿಂದ ಬಂದಿದ್ದೇನೆ. ನೀನ್ ಖಂಡಿತ ಸರಿಯಾದ ಜಾಗಕ್ಕೆ ಬಂದಿದ್ಯಾ ಅಣ್ಣ. ನಾವೇ ಆ ಉಪಾಯ. ಏನು, ನೀವು ಮಹಾರಾಜರಿಗೆ ಪರಿಚಯನಾ? ನಾನು ವಿಜಯನಗರದ ಮಹಾರಾಜರನ್ನ ನಾನು ಹುಟ್ಟೋಕ್ ಮುಂಚೆಯಿಂದನೂ ನೋಡಿದ್ದೀನಿ. ನನಗಂತೂ ವಿಜಯನಗರದ ಪೂರ್ತಿ ನಕ್ಷೆ ನಾನು ಹುಟ್ಟೋಕ್ ಮುಂಚೆಯಿಂದನೂ ಗೊತ್ತಿತ್ತು. ಅದಕ್ಕೆ ನಾನು ಹುಟ್ಟಿದ ಹಾಗೆ ಓಡ್ಕೊಂಡ್ ಬಂದು ಅರಮನೆ ತಲುಪ್ಬಿಟ್ಟೆ ಮಹಾರಾಜರನ್ನ ಭೇಟಿ ಮಾಡೋಕೆ. ಏನ್ ಹೇಳ್ದೆ? ಹಾ. ಅಯ್ಯೋ, ಇದ್ರಲ್ಲಂತ ದೊಡ್ಡ ಮಾತೇನಿದೆ. ನಾನು ಒಂದಿನದ ಚಿಕ್ಕ ಮಗು ಇದ್ನಲ್ಲ,
ಆಗ ನಾನು ಕುದುರೆ ಮೇಲೆ ಹತ್ಕೊಂಡು ಮಹಾರಾಜರ ಹತ್ರ ಹೋಗಿದ್ದೆ. ಅವರು ತುಂಬಾ ಸಂತೋಷ ಪಟ್ಟು ನನ್ ಜೊತೆ ಕೂತ್ಕೊಂಡು ತಿಂಡಿ ಕೂಡ ಮಾಡಿದ್ರು. ಅಯ್ಯೋ, ಇದೆಲ್ಲ ಏನು ದೊಡ್ಡ ವಿಷಯ. ನಾನು 1 ವಾರದ ಮಗು ಇದ್ದಾಗ ನಾನು ಒಂದು ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಮಹಾರಾಜರ ಹತ್ರ ಹೋಗಿದ್ದೆ. ಮತ್ತೆ ಮಹಾರಾಜರ ಜೊತೆ ಊಟ ಕೂಡ ಮಾಡಿದ್ದೆ. ಏನಾಯ್ತೋ ಬ್ರಿಡ್ಜ್ ಅಣ್ಣ, ನನ್ ಮೇಲೆ ನಂಬಿಕೆ ಇಲ್ವೇನೋ? ಅಯ್ಯೋ ಇಲ್ಲಪ್ಪ, ಖಂಡಿತ ನಂಬಿಕೆ ಇದೆ. ಆದ್ರೆ ನಾನು ಯೋಚಿಸ್ತಾ ಇದ್ದೆ, ನೀವು ಇಷ್ಟು ಸಣ್ಣ ವಿಚಾರಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದೀರಲ್ಲಪ್ಪ ಆರಂಭವಾಗಿ ಅಂತ. ಅಲ್ಲ, ನನ್ನ ಕತೆ ಕೇಳಿದ್ರೆ ನಿಮ್ಮ ಗತಿ ಏನಾಗ್ಬೋದು ಹೇಳಿ? ಹೌದಾ, ಹೇಳಿ ಹೇಳಿ. ನಿನಗ್ ಗೊತ್ತಿದ್ಯಾ, ನನಗೆ 1 ತಿಂಗಳಾಗಿದ್ದಾಗ ಒಂದ್ಸಲ ನಾನು ಹಾರ್ತಾ ಹಾರ್ತಾ ಹಕ್ಕಿ ತರ ಅರಮನೆಯಲ್ಲಿರುವಂತ ತೋಟಕ್ಕೆ ತಲುಪಿಟ್ಟಿದ್ದೆ ಆರಂಭವಾಗಿ. ಮಹಾರಾಜರು ನನ್ನನ್ನ ನೋಡಿ ಅವರು ನನ್ನನ್ನ ಅರಮನೆಗೆ ಕರ್ಕೊಂಡು ಹೋಗಿದ್ರು. ಮತ್ತೆ ಅವರ ಸಿಂಹಾಸನದ ಮೇಲೆ ನನ್ನ ಕೂರಿಸ್ಬಿಟ್ಟಿದ್ರು. ಇದ್ರ ಅರ್ಥ ನೀವು ಮಹಾರಾಜರಿಗೆ ತುಂಬಾ ಪರಿಚಯ ಇದ್ದೀರಾ ಅಂತ ಆಯ್ತು. ಹಾಗಾದ್ರೆ ಮಹಾರಾಜರಿಗೆ ನೀವು ಚೆನ್ನಾಗಿ ಗೊತ್ತಿರುತ್ತೆ. ತುಂಬಾ ಚೆನ್ನಾಗೇ ಗೊತ್ತು. ಮತ್ತೆ ನಮ್ಮೆಲ್ಲರ ಅದ್ಭುತ ಶಕ್ತಿಗಳಿಗಾಗಿ ಅವರು ನಮ್ಮನ್ನ ತುಂಬಾ ಮರ್ಯಾದೆಯಿಂದ ಕಾಣ್ತಾರೆ. ಈಗ ನನ್ನ ಕೆಲ್ಸ ಮುಗೀತು. ಯಾವ ಕೆಲ್ಸ ಅಣ್ಣ? ನಾನು ಅರಮನೆಯಲ್ಲಿ ಕೆಲ್ಸ ಮಾಡ್ತೀನಿ. ಮೊನ್ನೆ ತಾನೇ ಅರಮನೆ ಬಾಗ್ಲು ಮುರಿದೋಗಿತ್ತು. ಅದನ್ನ ಸರಿ ಮಾಡಿಸೋದಿಕ್ಕೆ 4 ವಿಧವಾದ ಶಕ್ತಿ ಇರೋರ್ನ ನಾವು ಕರೆಸಿದ್ವಿ. ಆದ್ರೆ ಆ ಅರಮನೆ ಬಾಗ್ಲು ಎಷ್ಟು ದೊಡ್ಡದಾಗಿತ್ತು ಅಂತ ಅಂದ್ರೆ ಅದನ್ನ ಸರಿ ಮಾಡೋದಿಕ್ಕೆ ಸಾಮಾನ್ಯ ವ್ಯಕ್ತಿಗಳಿಂದ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅವರು ಕೆಲ್ಸದ ಬದಲಿಗೆ ಚಿನ್ನ ಕೇಳಿದ್ರು. ಆಮೇಲೆ ಅವರು ಕೆಲ್ಸನೂ ಮಾಡ್ದೇನೆ ಚಿನ್ನ ತಗೊಂಡು ಓಡೋಗ್ಬಿಟ್ರು. ಮಹಾರಾಜರು ಅವ್ರನ್ನ ಹುಡ್ಕೋದಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದಾ? ಆದ್ರೆ ನಮಗಂತೂ ಆ ತರದ ಅದ್ಭುತ ಶಕ್ತಿ ಇರುವಂತ ವ್ಯಕ್ತಿಗಳು ಯಾರು ಗೊತ್ತಿಲ್ವೇ? ಆದ್ರೆ ನನಗ್ ಗೊತ್ತಾಗೋಯ್ತಲ್ಲ. ನೀವೆಲ್ರೂ ಆಶ್ಚರ್ಯಗೊಳಿಸುವಂತಹ ಕಥೆನ ಹೇಳಿದ ಮೇಲೆ ಅದನ್ನ ಕೇಳಿ ನನಗೆ ಆ ಶಕ್ತಿಶಾಲಿ ವ್ಯಕ್ತಿಗಳು ನೀವೇ ಅಂತ ಗೊತ್ತಾಗೋಯ್ತು. ನೀವು 4 ಜನ ಅದ್ಭುತವಾದ ಶಕ್ತಿ ಇರೋ ಮನುಷ್ಯರು. ನೀವೇ ಅರಮನೆಯಲ್ಲಿರೋ ಚಿನ್ನನ ಯಾರಿಗೂ ಹೇಳ್ದೆ ಎತ್ಕೊಂಡು ಓಡೋಗಿರೋದು. ಈಗ ನಾನು ನಿಮ್ಮನ್ನ ಮಹಾರಾಜರಿಗೆ ಹಿಡ್ಕೊಡ್ತೀನಿ. ಅವರಿಂದ ನಾನು ಬಹುಮಾನ ತಗೋತೀನಿ. ಬೇಗ ಹೇಳಿ, ಮಹಾರಾಜರು ಚಿನ್ನನ ಎಲ್ಲಿಟ್ಟಿದ್ದೀರಾ ಅಂತ. ನಮ್ಮನ್ನ ಕ್ಷಮಿಸ್ಬೇಕು, ಯಾಕಂದ್ರೆ ನಮ್ಗೆ ಆ ಥರದ್ದು ಯಾವುದೇ ಅದ್ಭುತ ಶಕ್ತಿಗಳಿಲ್ಲ. ನಾವಂತೂ ಸಾದಾ ಸೀದಾ ಮನುಷ್ಯರು. ಆರಂಭವಾಗಿ ಮತ್ತೆ ಈಗಷ್ಟೇ ನೀವು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ರೆ. ಅಯ್ಯೋ, ನಾವಂತೂ ಇಂಥ ಮಾತುಗಳನ್ನ ಇಲ್ಲಿಗೆ ಬರುವಂತ ಎಲ್ಲಾ ವ್ಯಕ್ತಿಗಳಿಗೂ ಮನ್ಸೋ ಇಚ್ಛೆ ಹೇಳ್ತಾ ಇರ್ತೀವಪ್ಪ. ಯಾಕಂದ್ರೆ ನಾವು ಮನೇಲಿದ್ದು ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ಬಾರ್ದಲ್ವಾ? ಅದಕ್ಕೆ ನೀವು ಮಹಾರಾಜರಿಗೆ ಇದನ್ನೆಲ್ಲ ಹೇಳ್ಬೇಡಿ. ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರಿ ಸರಿ, ಹೇಳೋದಿಲ್ಲ. ಆದ್ರೆ ನಂದೊಂದು ಷರತ್ತಿದೆ. ನೀವು ಇವತ್ತಿನಿಂದ ಸೋಂಬೇರಿಗಳ ತರ ಕೂತ್ಕೊಂಡು ಸುಮ್ನೆ ಕತೆ ಹೇಳೋದನ್ನ ಬಿಡ್ಬೇಕು. ನಾನು ಹೇಳಿದ್ದ ಅರ್ಥ ಆಯ್ತಾ? ಕಾವೇರಿ ಆ ಅಪರಿಚಿತ ವ್ಯಕ್ತಿಯ ಕುದುರೆಯನ್ನು ನೋಡಿ ಅರ್ಥ ಮಾಡ್ಕೊಂಡ್ಲು. ಇವರು ಬೇರೆ ಯಾರೂ ಅಲ್ಲ, ಸಾರಂಗ ಅಂತ. ಎಲ್ರೂ ಖುಷಿಯಾದ್ರು, ಯಾಕೆಂದ್ರೆ ಮಹಾರಾಜರು ಇವರೆಲ್ಲರೂ ಸಮಸ್ಯೆನ ಪರಿಹಾರ ಮಾಡಿದ್ರು ಅಂತ. ಈಗ ಸೋಂಬೇರಿತನದಿಂದ ಎಲ್ರೂ ದೂರ ಆದ್ರು. ಈಗ ಇವರೆಲ್ಲರೂ ಮನೆ ಕೆಲ್ಸ ಎಲ್ಲ ಕಷ್ಟಪಟ್ಟು ಮಾಡ್ತಿದ್ರು. ಅಯ್ಯೋ, ನಡಿ, ಬೇಗ ನಡಿ. ಅಯ್ಯೋ ನಿಲ್ಸಿ, ಯಾರಾದ್ರೂ ನಿಲ್ಲಿಸ್ರಪ್ಪ. If you like this video, subscribe to our channel Murthy Media.